ರಾಜು, ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ಬೇಕು ಕಣ್ರಿ. ಏನಮ್ಮ ಅದು ಇಷ್ಟು ಖುಷಿಯಾಗಿ ಬರ್ತಿದ್ದೀರಾ? ಅದೇನಾಯ್ತು ಅಂದ್ರೆ ರಾಜು, ನಿಮ್ಮ ಅಪ್ಪ ಅಮ್ಮ ಇಬ್ಬರು ನನ್ನ ಕ್ಷಮಿಸ್ಬಿಟ್ಟು ಗೊತ್ತಾ? ಹೌದಾ? ಅದು ಹೇಗೆ ಗಂಗಾ? ಅದೇನಾಯ್ತು ಅಂದ್ರೆ ರಾಜು, ನಾನು ಇಲ್ಲಿಂದ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗ್ತಿದ್ನ. ಅವಾಗ ನಿಮ್ಮ ದೊಡ್ಡಮ್ಮ ನನಗೆ ಕರೆದ್ರು ಗಂಗಾ ಬಾಯಿಲಿ ಅಂತ. ಅವಾಗ ಹೋಗಿ ಏನು ದೊಡ್ಡಮ್ಮ ಅಂತ ಕೇಳಿದ್ನ. ಅವಾಗ ನಿಮ್ಮ ದೊಡ್ಡಮ್ಮ ತಗೋ ಈ ಕಾಫಿನ ತಗೊಂಡೋಗಿ ನಿಮ್ಮ ಮಾವನ್ ಕೊಡು ಅಂತ ಹೇಳಿದ್ರು. ಫಸ್ಟ್ ಟೈಮ್ ನಾನು ತಗೊಂಡೋಗಿ ಮಾವ ತಗೊಳ್ಳಿ ಕಾಫಿ ಕುಡೀರಿ ಅಂದಾಗ ನಿಮ್ಮಪ್ಪ ಬೇಡ, ನೀನು ಯಾಕಮ್ಮ ಇವೆಲ್ಲ ಮಾಡ್ತಿದ್ಯಾ, ಗಿರ್ಜಾ ಇಲ್ಲಿದ್ರೆ ಗೆಜ್ಜನ್ ಕರಿ ಅಂತ ಹೇಳ್ತಿದ್ರು. ಆದರೂ ನಾನು ಮಾವ ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗಿದೆ. ನಾವು ಈ ರೀತಿ ಹೇಳ್ದಲೆ ಕೇಳ್ದಲೆ ಮದುವೆ ಆಗಿ ಬಂದಿರೋ ತಪ್ಪು ಅಂತ ನಂಗೆ ಗೊತ್ತಾಗುತ್ತೆ ಮಾವ, ನನ್ನ ಕ್ಷಮಿಸ್ಬಿಡ್ರಿ ಅಂತ ಹೇಳಿದೆ. ಅದಕ್ಕೆ ನಾನು ಅವ್ರ ಕಾಲಿಗೆ ಬಿದ್ದು ನನ್ನ ಕ್ಷಮಿಸ್ಬಿಡಿ ಮಾವ ಅಂತ ಹೇಳಿದ್ನ. ಅವಾಗ ಅವರು ನಿಮ್ಮಪ್ಪ ಇದ್ದಾರಲ್ಲ ಏನಂದ್ರೆ ಗೊತ್ತಾ, ಆಯ್ತು ಬಿಡಮ್ಮ, ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ರಾಜು, ನಿನ್ನ ಕ್ಷಮಿಸಿದ್ದೀನಿ ಹೋಗು ಅಂತೇಳಿ ನಾನು ತಗೊಂಡೋಗಿರೋ ಕಾಫಿನ ಕೈಯಾದ್ರೆ ಕುಡಿದ್ರು ಗೊತ್ತಾ. ಅದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ರಾಜು. ಹೌದಾ ಗಂಗಾ, ಇಷ್ಟೆಲ್ಲ ಆಯ್ತಾ? ನೋಡ್ರಿ, ನಂಗೆ ಮನೇಲಿದ್ರು ಒಂಚೂರು ಏನೂ ಗೊತ್ತಾಗ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಕ್ಷಮಿಸ್ಬಿಟ್ರಲ್ಲ, ನಂಗೆ ಅಷ್ಟೇ ಸಾಕು ಗಂಗಾ. ಹೌದು ರಾಜು, ನಿಮ್ಮ ಮನೇಲಿ ಇರೋರೆಲ್ಲ ಎಷ್ಟು ಒಳ್ಳೆಯರು ಅಂತ ನಂಗೆ ಈಗೀಗ ಗೊತ್ತಾಗ್ತಿದೆ. ನಿಮ್ಮ ಅಜ್ಜಿನೂ ನನ್ನನ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಗೊತ್ತಾ. ಹಾಗೆ ನಿಮ್ಮ ದೊಡ್ಡಮ್ಮ ಅಂತೂ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಅದರಲ್ಲಿ ನಿಮ್ಮ ಅಪ್ಪ ಅಮ್ಮನೂ ಎಷ್ಟು ಒಳ್ಳೆಯರು ಗೊತ್ತಾ. ನನ್ನ ನೀವೇ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟಲ್ಲ, ಆ ಖುಷಿನ ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ ರಾಜು. ನನ್ನ ಲೈಫಲ್ಲಿ ಊಹೆ ಕೂಡ ಮಾಡಿರಲಿಲ್ಲ ನಾನು ಮದುವೆ ಆಗಿ ಈ ಮನೆಗೆ ಬರ್ತೀನಿ, ಇಂಥ ಒಳ್ಳೆ ಸಂಸಾರಕ್ಕೆ ನಾನು ಒಬ್ಳಾಗಿರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ರಾಜು. ಥ್ಯಾಂಕ್ ಯು ಸೋ ಮಚ್ ರಾಜು, ಇಂಥ ಒಳ್ಳೆ ಫ್ಯಾಮಿಲಿಗೆ ನನ್ನನ್ನು ಮೆಂಬರ್ ಆಗಿ ಮಾಡಿದ್ದಕ್ಕೆ. ಹೌದು ಗಂಗಾ, ನಮ್ಮ ಮನೇಲಿ ಎಲ್ಲರೂ ಒಳ್ಳೆಯವರೇ. ಆದರೆ ಅವರಿಗೆ ಚೆನ್ನಾಗಿರ್ಬೇಕೆಲ್ಲ, ಯಾರು ಮುನಿಸ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು. ಒಂದು ಮಾತು ಬಂದರೂ ಕೂಡ ಸಹಿಸ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವದವರು. ನೀವು ಕರೆಕ್ಟಾಗಿ ಹೇಳಿದ್ರಿ ರಾಜು. ಸರಿ, ನಾನಿನ್ನು ಬರ್ತೀನಿ. ಅತ್ತೆ ಏನು ಮಾಡ್ತಿದ್ದಾರೆ ಹೋಗಿ ನೋಡ್ತೀನಿ. ಸರಿ, ಓಕೆ ಗಂಗಾ. ಇಲ್ಲ, ಇಷ್ಟು ಬೇಗ ನಮ್ಮ ಅಪ್ಪ ಅಮ್ಮ ಇವಳನ್ನ ಕ್ಷಮಿಸ್ಬಿಟ್ರಾ? ಏನೋ ಹಾಕೋದು ಒಳ್ಳೇದೇ ಆಯಿತು ಸದ್ಯ. ಎಲ್ಲರೂ ಫಸ್ಟ್ ನಂಗೆ ಎಲ್ಲರೂ ಖುಷಿಯಾಗಿದ್ರೆ ಸಾಕು. ನನ್ನಿಂದ ಇವರಿಗೆ ಎಲ್ಲಿ ನೊಂದ್ಕೊಂಡು ತುಂಬ ಬೇಜಾರಾಗ್ತಾರೋ ಅಂದ್ಕೊಂಡಿದ್ದೆ. ಸದ್ಯ ಇವರು ಬರ್ತಾ ಬರ್ತಾ ಸಮಾಧಾನ ಆಗಿರೋ ಥರ ಕಾಣಿಸ್ತಿದ್ದಾರೆ. ಅತ್ತೆ 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 ಏನು ಮಾಡ್ತಿದ್ದೀರಿ? ಏನು ಇಲ್ಲಮ್ಮ, ಈಗ ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀನಿ. ಅತ್ತೆ, ಅಡುಗೆನ ನಾನು ಮಾಡ್ತೀನತ್ತೆ ಇವತ್ತು. ಪ್ಲೀಸ್ ಅತ್ತೆ, ಬೇಡ ಅಂತ ಹೇಳ್ಬೇಡಿ. ಇವತ್ತು ಅಡುಗೆನ ನಾನು ಮಾಡ್ತೀನತ್ತೆ. ಬೇಡ ಕಣಮ್ಮ, ನಿಂಗೆ ಇನ್ನು ನಮ್ಮ ಮನೇಲಿ ಯಾರ್ಯಾರು ಯಾವ ರೀತಿ ಊಟ ಮಾಡ್ತಾರೆ, ಯಾರಿಗೆ ಖಾರ ಬೇಕು, ಯಾರಿಗೆ ಸಪ್ಪೆ ಬೇಕು ಏನೂ ಗೊತ್ತಿಲ್ಲವಲ್ಲ ಗಂಗಾ. ಅದೇನು ಮಾಡ್ತೀಯಾ? ಬೇಡ ಬಿಡು, ಇನ್ನು ಸ್ವಲ್ಪ ದಿವಸ ಹೋಗಿ ಆಮೇಲೆ ಎಲ್ಲ ನೋಡ್ಕೊಂಡು ಮಾಡುವಂತೆ. ಪ್ಲೀಸ್ ಅತ್ತೆ, ನಾನು ಜಾಸ್ತಿ ಖಾರವಾಗೂ ಮಾಡಲ್ಲ, ಜಾಸ್ತಿ ಸಪ್ಪೆನೂ ಮಾಡಲ್ಲ, ಒಂದು ಹದವಾಗಿ ಮಾಡ್ತೀನತ್ತೆ. ಎಲ್ಲರೂ ತಿನ್ನೋ ಥರ ಮಾಡ್ತೀನಿ. ಪ್ಲೀಸ್ ಅತ್ತೆ, ಬೇಡ ಅಂತ ಮಾತ್ರ ಹೇಳ್ಬೇಡಿ. ಇವತ್ತಿನ ಮಾವ ನನ್ನ ಕ್ಷಮಿಸಿದ್ದಾರೆ, ಅಂಥದ್ರಲ್ಲಿ ನೀವು ಅಡುಗೆ ಮಾಡೋದು ಬೇಡ ಅಂತ ಹೇಳ್ತಿದ್ದೀರಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನನಗೆಲ್ಲ ಬರುತ್ತೆ ಅತ್ತೆ, ನಾನು ಮಾಡ್ತೀನಿ ಪ್ಲೀಸ್. ಬೇಡ ಗಂಗಾ, ನಂಗೆ ಯಾಕೋ ಇನ್ನೂ ಸ್ವಲ್ಪ ದಿವಸ ಮಾಡೋದು ಬೇಡ ಅನಿಸ್ತಿದೆ. ಬೇಡ, ಸುಮ್ಮನಿರಮ್ಮ, ನಾನು ಮಾಡ್ತೀನಿ. ನೋಡೋಣ ಬಿಡು ಗಿರ್ಜಾ, ಅವಾಗಲಿಂದ ನೀನು ಸೊಸೆ ನಾನೇ ಮಾಡ್ತೀನಿ, ಅಡುಗೆನ ನಾನೇ ಮಾಡ್ತೀನಿ, ನಂಗೆಲ್ಲ ಬರುತ್ತೆ ಅಂತ ಹೇಳ್ತಿದ್ದಾಳಲ್ಲ, ಬಿಡು ಮಾಡ್ಲಿ. ನೀನ್ ಯಾಕೆ ಬೇಡ ಅಂತ ಹೇಳ್ತಿದ್ಯಾ? ಮಾಡ್ಲಿ ಬಿಡು, ಮಾಡಿದ್ರೇನೆ ಇವತ್ತೆಲ್ಲ ನಾಳೆ ಎಲ್ಲ ಕಲ್ಕೊಂತಾಳೆ ಬಿಡು, ಗೊತ್ತಾಗುತ್ತೆ. ಮಾಡ್ಲಿ ಬಾ ನೀನು. ನೋಡೋದಂಗ ಇವತ್ತು ನಿಮ್ಮ ಮಾವನ ಕೈ ಸೈ ಅನ್ನಿಸ್ಕೊಂಡಿರೋ ಹಂಗೆ ಅಡುಗೆನ ಚೆನ್ನಾಗಿ ಮಾಡಿ ಎಲ್ಲರ ಕೈಲೂ ಸೈ ಅನ್ನಿಸ್ಕೋಬೇಕು, ಗೊತ್ತಾಯ್ತೆ? ಸರಿ ಅಜ್ಜಿ, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಥ್ಯಾಂಕ್ ಯು ಇರ್ಲಿ, ಅಡುಗೆನ ಚೆನ್ನಾಗಿ ಮಾಡ್ಬೇಕು ನೋಡು. ಸರಿ ಅಜ್ಜಿ, ನಾನೆಲ್ಲ ಮಾಡ್ತೀನಿ. ಅರೆ ಗಿರ್ಜಾ, ನಾವು ಹೋಗೋಣ. ಏನೋ ನಿನ್ ಸೊಸೆ ಮಾಡ್ತಾಳಂತೆ, ನೋಡೋಣ ಬಾ ಹೆಂಗ್ ಮಾಡ್ತಾಳೆ ಅಂತ. ಸರಿ ಅತ್ತೆ, ಆಯ್ತು. ನೋಡಮ್ಮಗನ್ನ ಎಲ್ಲ ಮಸಾಲೆ ಡಬ್ಬ, ಅಕ್ಕಿ ಅವೆಲ್ಲ ಅಲ್ಲೇ ಬಾಕ್ಸ್ ಅಲ್ಲಿ ಸೈಡ್ ಅಲ್ಲಿ ಇದೆ ನೋಡು. ಏನಾದ್ರೂ ಬೇಕು ಅಂದ್ರೆ ನಾನು ಕೂಗು ಬರ್ತೀನಿ. ಸರಿ ಆಯ್ತು ಅತ್ತೆ, ಬೇಗ ಬೇಗ ಪಟ ಅಂತ ಅಡುಗೆ ಮಾಡ್ಬಿಡ್ತೀನಿ. ಇನ್ನೇನು ಅನ್ನ, ಸ್ವಲ್ಪ ಕೋಸಂಬರಿ ಪಲ್ಯ, ಆಮೇಲೆ ಒಂಚೂರು ಹಪ್ಪಳ ಅವೆಲ್ಲ ಮಾಡೋಣ. ಇವತ್ತಿಗಷ್ಟು ಸಾಕು. ಅಲ್ಲಿ ನೋಡ್ದೇನಮ್ಮ, ಅಲ್ಲ ಬೆಳಿಗ್ಗೆ ನೋಡಿದ್ರೆ ಮಾವಂಗೆ ಕಾಫಿ ಅದು ಕೊಟ್ಟು ಮಾವನ ಹತ್ರ ಕ್ಷಮೆ ಕೇಳ್ಕೊಂಡ್ಲು. ಈಗ ನೋಡಿದ್ರೆ ಎಲ್ಲರಿಗೂ ಅಡುಗೆ ಮಾಡಕ್ ಹೊಲ್ಟಿದ್ದಾಳಲ್ಲಮ್ಮ ಇವಳು. ಹೌದು ಕಣೆ, ನಂಗೂ ಗೊತ್ತಾಗಿಲ್ಲ. ಇವಳೇನೋ ಕಮ್ಮಿ ಇದ್ದಾಳಲ್ಲ ಕಣಿ, ಒಳ್ಳೆ ಗಡ್ಗಿತ್ತಿ ಇವಳು. ನೋಡು ಎಷ್ಟು ಬೇಗ ನಮ್ಮ ಅಣ್ಣಗೆ ಮನವೊಲಿಸ್ಕೊಂಡಿರೋದಲ್ದಲೆ ಮತ್ತೀಗ ಅಡುಗೆ ಎಲ್ಲ ಮಾಡಿ ಎಲ್ಲರ ಮನಸ್ಸಲ್ಲೂ ಜಾಗ ಮಾಡ್ಕೊಳಕ್ ನೋಡ್ತಿದ್ದಾಳು ನೋಡು. ಇವತ್ತು ಏನಾದರೂ ಮಾಡಿ ಇವಳು ಅಡುಗೆನ ಯಾರೂ ಹೊಗಳ್ಬಾರ್ದು, ಹಂಗೇನಾದ್ರೂ ಒಂದು ಮಾಡ್ಬೇಕು ನೋಡು. ಅಮ್ಮ ನೋಡಮ್ಮ, ಎಷ್ಟು ಚೆನ್ನಾಗಿ ಸುವಾಸನೆ ಬರ್ತಿದೆ. ಸಾಂಬಾರು ಒಳ್ಳೆ ಘಮ್ ಘಮ ಅಂತಿದೆ ಅಲ್ವೇನಮ್ಮ. ಇವತ್ತು ಇವಳು ಎಲ್ಲರಿಗೂ ಊಟ ಮಾಡಿಸಿ ಎಲ್ಲರೂ ಇವಳನ್ನ ಹೊಗಳೋ ಥರ ಮಾಡ್ತಾಳೆ ಕಣಮ್ಮ. ನೋಡಮ್ಮ ಅಮ್ಮ, ಪ್ಲೀಸ್ ಏನಾದರೂ ಒಂದು ಮಾಡಮ್ಮ. ಇವಳ ಕೈಯಲ್ಲಿ ಇವರಿಗೆಲ್ಲ ಉಗಿಬೇಕು. ಇವತ್ತು ಊಟ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಯಾರೂ ಇವಳನ್ನು ಹೊಗಳ್ಬಾರ್ದು, ಎಲ್ಲ ಬೈಯೋ ಥರ ಮಾಡಬೇಕು ಕಣಮ್ಮ. ಇವಳು ಮಾಡಿರೋ ಅಡುಗೆನ ಏನಾದರೂ ಮಾಡಬೇಕು ಅಮ್ಮ. ಹೌದು ಕಣೆ, ಬಾ ಇಲ್ಲೇ ನಾವು ನಿಂತಿದ್ರೆ ಅವಳು ಏನಾದರೂ ನಮ್ಮನ್ನು ನೋಡಿದ್ರೆ ನನ್ನ ಮೇಲೆ ಅನುಮಾನ ಬಂದುಬಿಡುತ್ತೆ. ಬಾ, ಇವಳು ಒಂಚೂರು ಟೈಮ್ ನೋಡ್ಕೊಂಡು ಆ ಕಡೆಗೆ ಹೋಗ್ತಾಳಲ್ಲ, ಅವಾಗ ಬಂದು ಏನಾದರೂ ಮಾಡೋಣ ತುಪ್ಪ. ಫಸ್ಟ್ ಇಲ್ಲಿಂದ ಹೋಗೋಣ. ಸರಿ ಕಣಮ್ಮ, ಆಯಿತು, ಹಂಗೆ ಮಾಡಿ. ಸದ್ಯ ಎಲ್ಲ ಅಡುಗೆನೂ ಆಯಿತು, ಬೇಗ ಬೇಗ ಪಟ ಅಂತ ಎಲ್ಲ ಅಡುಗೆನೂ ಮುಗಿಸ್ಬಿಟ್ಟೆ. ಅನ್ನ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ, ಪಲ್ಯ ಮಾಡಿದ್ದೀನಿ, ಕೋಸಂಬರಿ ಮಾಡಿದ್ದೀನಿ, ಹಪ್ಪಳ ಮಾಡಿದ್ದೀನಿ, ಸಾಕು. ಸ್ವೀಟ್ ಏನಾದರೂ ಮಾಡಬೇಕಿತ್ತೋ ಏನಪ್ಪ? ಸ್ವೀಟ್ ಒಂದನ್ನು ಮಾಡ್ಲಾ?
ಹೋಗಿ ರಾಜು ಕೇಳ್ಕೊಂಬರ್ತೀನಿ. ರಾಜು ಇಷ್ಟೆಲ್ಲ ಮಾಡಿದೀನಿ, ಸ್ವೀಟ್ ಏನಾದ್ರು ಮಾಡ್ಬೇಕಾ ಅಂತ ಹೋಗಿ ಕೇಳ್ಕೊಂಬರ್ತೀನಿ. ಓಹೋ ಪರವಾಗಿಲ್ಲ, ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದಾಳೆ. ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಹಪ್ಪಳ ಎಲ್ಲ ಮಾಡಿದಾಳೆ ಬಿಡು. ಎಲ್ಲದೂ ಚೆನ್ನಾಗಿ ಮಾಡಿದ್ದಾಳೆ. ಓಹೋ ಕೋಸಂಬರಿ ಚೆನ್ನಾಗಿ ಅದ್ವಾಗಿ ಮಾಡಿದ್ದಾಳೆ. ಪಲ್ಯ ಹೇಗಿತ್ತು ನೋಡೋಣ ವಸಿ. ಪಲ್ಯನೂ ಸಖತ್ತಾಗಿ ಮಾಡಿದಾಳೆ ಬಿಡು. ಸಾಂಬಾರು ಚೆನ್ನಾಗಿ ಮಾಡಿದ್ದಾಳೆ, ಪರವಾಗಿಲ್ಲ. ಅಡ್ಗೆನೂ ಚೆನ್ನಾಗಿ ಮಾಡ್ತಾಳೆ ನೋಡು. ನೋಡಕ್ ಮಾತ್ರ ಲಕ್ಷಣ ಅಲ್ಲ, ಅಡ್ಗೆನೂ ಚೆನ್ನಾಗಿ ಮಾಡಿದಾಳೆ ನೋಡ್ರಿ. ಎಲ್ಲೋಗಿದ್ದಾಳೆ ಇವಳು? ಅಡ್ಗೆನೆಲ್ಲ ಮಾಡಿಟ್ಬಿಟ್ಟು ಬಡ್ಸದ್ಬಿಟ್ಟು ಎಲ್ಲೋಗ್ಬಿಟ್ಲು. ಕಡೆ ನೋಡೋಣ ವಸಿ ಹೊರಗಡೆ ಹೋಗಿ. ಏನ್ ಸಾಂಬಾರು ಮಾಡಿದಾಳೆ ಇವಳು, ಎಷ್ಟು ಸಖತ್ತಾಗಿ ಪಲ್ಯ. ಇಂತಾನೇ ಇರೋಣ ಅನಿಸ್ತಿದೆ ಕಣೆ. ನಿಂಗೆ ಅವಳ ಅಡ್ಗೆನ ಒಬ್ಳು ಅಂತ ಹೇಳ್ತಿಲ್ಲ ಯಾರು. ನಿಮ್ ಬಾಯಿಲಿ ವಸಿ, ನೀನು ಆ ಕಡೆ ನಿಂತ್ಕೊಂಡು ಯಾರಾದ್ರೂ ಬರ್ತಿದಾರ ನೋಡು. ಲೇ ಗಂಗಾ, ಮಾಡ್ತೀನಿ ಸರಿಯಾಗಿ. ನಿಂಗೆ ಎಲ್ಲ ಕೈಲೂ ಹೊಗಳಿಸ್ಕೊಂಡು ಒಳ್ಳೆ ಸೊಸೆ ಆಗ್ಬೇಕು ಅಂತಿದ್ಯಾ ಅಲ್ವಾ? ಇವತ್ತು ಮಾಡ್ತೀನಿ ನೋಡು. ಎಲ್ಲರೂ ನಿಂಗೆ ಥೂ ಥೂ ಅಂತ ಬೈಬೇಕು, ಆ ರೀತಿ ಮಾಡ್ತೀನಿ. ನೋಡ್ತಿದ್ದೀರಾ ಎಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡ್ರಿ ಇಲ್ಲಿ, ಎರಡು ಕೈಲಿ ಇಟ್ಕೊಂಡು. ಯಾರು ಗಂಗನ ಅಡ್ಗೆನ ತಿಂದು ಚೆನ್ನಾಗಿದೆ ಅಂತ ಹೇಳ್ಬಾರ್ದು, ಅದಕ್ಕೆ ಇಷ್ಟು ಉಪ್ಪು ಸುರಿತಿದ್ದೀನಿ. ಎರಡು ಕೈಲಿ ಉಪ್ಪು ಸುರಿದಾಯ್ತು. ಈಗ ಇಷ್ಟು ಖಾರನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲರೂ ಹಾ ಹೂ ಈ ಅನ್ಬೇಕು. ಸೌಮ್ಯ ಆಯ್ತೇನೆ, ಬೇಗ ಮಾಡಿ. ಯಾರಾದ್ರೂ ಬಂದ್ರೆ ಕಷ್ಟ ಆಗುತ್ತೆ, ಬೇಗ ಮಾಡಬಾರೆ. ಯಾರಾದ್ರೂ ಬಂದ್ರೆ ಅಕ್ಕೇನೋ ಅಮ್ಮನೋ ಯಾರಾದ್ರೂ ಈ ಕಡೆ ಬಂದ್ರೆ ಅಷ್ಟೇ, ಆಮೇಲೆ ನಮ್ಮ ಕತೆ ಮುಗೀತು. ಸುಮ್ಮನೆ ಇರಮ್ಮ ವಾಸಿ, ಇನ್ನೊಂಚೂರು ಖಾರ ಹಾಕೋದಿದೆ, ಖಾರ ಹಾಕಿ ಬಂದ್ಬಿಡ್ತೀನಿ ತಡಿ. ಇಷ್ಟಕ್ಕೊಂದು ಖಾರ ಹಾಕ್ತೇನೆ ಲೇ, ಬಾಯಿಗೆ ಇಡಕ್ಕಾಗುತ್ತೇನೆ ಸಾಂಬಾರನ್ನ? ಅಲ್ಲ, ಒಂಚೂರು ಹಾಕೋದ್ಬಿಟ್ಟು ಇಷ್ಟಕ್ಕೊಂದು ಖಾರ ಸುರಿತಾರೇನೆ ಯಾರಾದ್ರೂ? ಬಾಯಿ ಮುಚ್ಕೊಂಡು ಸುಮ್ಮನಿರಮ್ಮ. ನಾನು ಅಡುಗೆ ಕೆಡ್ಸಕ್ಕೆ ಬಂದಿದ್ದೀನಿ, ಅಂಥದ್ರಲ್ಲಿ ಖಾರ ಇಷ್ಟ ಆಗ್ಬೇಡ ಅಂತ ಹೇಳ್ತೀಯಲ್ಲ, ನೀನು ಸುಮ್ಮನಿರು. ನಾವೇನು ತಿನ್ನಂಗೆ ಈತ, ನಾವು ಸೈಡಿಗೆ ನಮ್ಗೆ ಹೊಟ್ಟೆ ಹಸಿವಿಲ್ಲ, ಆಮೇಲೆ ಊಟ ಮಾಡೋಣ ಅಂತೇಳಿ ಹೇಗಾದ್ರೂ ಮಾಡಿ ನಾವು ತಪ್ಪಿಸ್ಕೊಳ್ಳೋಣ. ಆ ಗಂಗಂಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ ಎಲ್ಲರೂ, ಅವರೆಲ್ಲ ತಿನ್ನಲಿ. ಅಮ್ಮ ನೋಡಮ್ಮ, ಎಲ್ಲದಕ್ಕೂ ಹಾಕಿದ್ದೀನಿ, ಸಾಂಬಾರಿಗೆ ಪಲ್ಯಕ್ಕೆ ಕೋಸಂಬರಿಗೆ ಎಲ್ಲದಕ್ಕೂ ಖಾರ ಸುರಿದ್ಬಿಟ್ಟಿನಿ. ಏನೇ ತಿಂದ್ರು ಎಲ್ಲರೂ ಬಾಯಿ ಬಡ್ಕೋಬೇಕು, ಆ ರೀತಿ ಮಾಡಿದ್ದೀನಿ. ಅಮ್ಮ ಬೇಗ ಒಂದು ಸೌಟ್ ಕೊಡಮ್ಮ, ಎಲ್ಲದು ಮಿಕ್ಸ್ ಮಾಡಿಬಿಡೋಣ. ಯಾರಾದರೂ ಬಂದರೆ ಹುಷಾರು ಕಡೆ, ಬೇಗ ಬರೀ ಮುಗಿತೇನೆ ನಿಂದು. ಅಮ್ಮ ನೋಡಮ್ಮ, ಇಲ್ಲಿ ಏನು ಕಾಣ್ದಲ್ಲ ಇರೋ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಈಗ ಬಂದು ತಿಂದವ್ರಿಗಿರೋದು. ಸರಿ ನಡಿ, ಎಲ್ಲ ಮೊದಲು ನನಗೆ ಕಾಡಿಸ್ತಿತ್ತು, ನಡಿ ಇಲ್ಲಿಂದ ಫಸ್ಟ್ ಹೋಗೋಣ ನಡಿ. ಅಲ್ಲ ಕಣಮ್ಮ, ನೀನು ಯಾಕೆ ಹಿಂಗೆ ಎದುರು ಸಾಯ್ತಿದೀಯಾ? ಏನಾಗಲ್ಲ ನಡಿ, ಫಸ್ಟ್ ಇಲ್ಲಿಂದ ಹೋಗೋಣ ನಡಿ. ಸದ್ಯ ರಾಜು ಅವ್ರಿಗೆ ಹೋಗಿ ಕೇಳ್ಕೊಂಬಂದೆ, ಸ್ವೀಟ್ ಏನು ಬೇಡ ಅಷ್ಟೇ ಇವತ್ತು ಬಡ್ಸು ಸಾಕು, ನಾಳೆ ಏನಾದರೂ ಸ್ವೀಟ್ ಮಾಡಂತೆ ಅಂತ ಹೇಳಿದ್ರು. ಸದ್ಯ ಎಲ್ಲರಿಗೂ ಹೋಗಿ ಊಟಕ್ಕೆ ಕರಿತೀನಿ, ಎಲ್ಲರೂ ಬಂದ್ರಿ ಊಟ ಮಾಡಕ್ಕೆ ಅಂತ. ಹ್ಞೂ ಅತ್ತೆ, ಅಡುಗೆ ಎಲ್ಲ ಆಗಿತ್ತೆ ಅತ್ತೆ, ಎಲ್ಲರಿಗೂ ಕರೀರಿ, ಊಟಕ್ಕೆ ಬೆಳೆಸ್ತೀನಿ. ಸರಿ, ಬೇಗ ಬೇಗ ಎಲ್ಲದೂ ತಗೊಂಡ್ಬಾರೆ, ಊಟಕ್ಕೆ ಟೈಮ್ ಆಯ್ತು, ಎಲ್ಲರಿಗೂ ಊಟ ಕೊಡ್ಬಾ. ಸರಿ ಅಜ್ಜಿ, ಆಯ್ತು. ಅಲ್ಲ ಕಣೆ ಗಿರ್ಜಾ, ಯಾವಾಗಲೂ ನೀನು ಎಲ್ಲರಿಗೂ ಊಟ ಬಡಿಸಿ ಆಮೇಲೆ ಲಾಸ್ಟಿಗೆ ಊಟ ಮಾಡ್ತಿದ್ದೆ, ಇವತ್ತೇನೆ ನನ್ನ ಪಕ್ಕಕ್ಕೆ ಬಂದು ಊಟ ಕೂತಿದೀಯಾ? ಅದು ಇವತ್ತಿನ ಅಡುಗೆನ ನಮ್ಮ ಗಂಗ ಮಾಡಿದಿರೋದು ಕಂಡ್ರೆ, ಅದಕ್ಕೆ ಅವಳೇ ಹೇಳಿದ್ಲು ಎಲ್ಲರೂ ಊಟ ಕೂತ್ಕೊಳ್ಳಿ, ಇವತ್ತು ಎಲ್ಲ ನಾನೇ ಬಡಿಸ್ತೀನಿ ಅಂತ. ತಿನ್ನೋಡ್ರಿ ಹೇಗೆ ಮಾಡಿದಾಳೆ ಅಂತ. ಹೌದು ಮಾವ, ಅತ್ತೆ ಬೇಡ ಬೇಡ ಅಂತ ಹೇಳಿದ್ರು, ನಾನೇ ಇಲ್ಲ ಅತ್ತೆ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀನಿ. ತಿಂದು ಹೇಳ್ರಿ ಮಾವ ಹೇಗಾಗಿದೆ ಅಡುಗೆ ಅಂತ. ಅಲ್ಲ, ನಮ್ಮ ಚಂದ್ರಿ ಮತ್ತೆ ಸೌಮ್ಯ ಎಲ್ಲೋದ್ಲು? ಅವರಿಬ್ರು ಯಾಕೆ ಊಟ ಕೂತಿಲ್ಲ? ಚಂದ್ರಿ ಚಂದ್ರಿ, ಬಾರೆ ಊಟ ಮಾಡ್ಬಾರೆ. ನಮ್ಗೆ ಊಟ ಬೇಡ ಕಣಮ್ಮ, ನಾವು ಆಮೇಲೆ ಊಟ ಮಾಡ್ತೀವಿ, ನೀವೆಲ್ಲ ಊಟ ಮಾಡ್ರಿ, ನಿಮ್ದೆಲ್ಲ ಆದ್ಮೇಲೆ ಆಮೇಲೆ ಊಟ ಮಾಡ್ತೀವಿ. ಅದೇನಾಯ್ತಪ್ಪ ಇವಳಿಗೆ? ಅವಾಗ್ಲಿಂದ ಹೊಟ್ಟೆ ಹಸು ಅಂತ ಹೇಳ್ತಿದ್ಲು, ಈಗ ಊಟಕ್ಕೆ ಬರೀ ನಾವೆಲ್ಲ ಕೂತಿದೀವಿ ಅಂದ್ರೆ ನೀವೆಲ್ಲ ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಹೆಂಗೋ. ಸರಿ, ನೀನು ಕುತ್ಕೊಳ್ಳೆ ಗಂಗಾ. ಇಲ್ಲ ಅಜ್ಜಿ, ನೀವೆಲ್ಲ ಊಟ ಮಾಡಿ ಫಸ್ಟ್, ನಿಮ್ದೆಲ್ಲ ಆದ್ಮೇಲೆ ನಾನು ಚಂದ್ರಿ ಅತ್ತೆ ಎಲ್ಲ ಆಮೇಲೆ ಊಟ ಮಾಡ್ತೀವಿ, ನೀವೆಲ್ಲ ಊಟ ಮಾಡ್ರಿ ಅಜ್ಜಿ. ಇದೇನಿದು ಇಷ್ಟು ಖಾರ ಕಾಣಿಸ್ತಿದೆಯಲ್ಲ? ಇನ್ನೊಂದು ಗುಪ್ತೀನಿ ನೋಡ್ತೀನಿ. ಯಾರು ಊಟ ಮಾಡಬೇಡ್ರಿ ಕಣಮ್ಮ, ಸಖತ್ ಖಾರ ಆಗ್ಬಿಟ್ಟಿದೆ. ಸಾಂಬಾರು ಪಲ್ಯ ಎಲ್ಲದೂ ಖಾರ ಆಗಿದೆ, ಯಾರು ಊಟ ಮಾಡಬೇಡ್ರಿ, ತುಂಬಾನೇ ಖಾರ ಇದೆ. ಅಲ್ಲ, ನಾನು ಅವಾಗಲೇ ಎಲ್ಲ ನೆಕ್ ನೋಡಿದಾಗ ಚೆನ್ನಾಗಿತ್ತಲ್ಲ, ಇವಾಗ ಖಾರ ಆಗೋಯ್ತು. ಯಾಕೆ ಗಂಗಾ ಈ ತರ ಅಡುಗೆ ಮಾಡಿದ್ಯಾ? ನಿಂಗೆ ಅದ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ನಾನು ಕೇಳೋದಲ್ವಾ? ಅದನ್ನ ಬಿಟ್ಟು ಎಷ್ಟು ಖಾರ ಮಾಡಿದ್ಯಲ್ಲ, ತಿನ್ನಕ್ಕೆ ಆಗ್ತಿಲ್ಲ. ಅಬ್ಬಾ, ಏನ್ ಹೇಳ್ತಿದ್ದೀರಾ ಅತ್ತೆ? ಎಲ್ಲ ಖಾರವಾಗಿದೆಯಾ? ಇಲ್ಲ ಅತ್ತೆ, ನಾನು ಎಲ್ಲದೂ ಸರಿಯಾಗಿ ಮಾಡಿದ್ದೆ. ಅಲ್ಲ ಕಣೆ ಗಿರಿಜಾ, ಹೊಸ್ದಾಗ ಬಂದಿರೋ ಹುಡುಗಿಗೆಲ್ಲ ಏನು ಗೊತ್ತಾಗುತ್ತೆ ಹೇಳು? ನೀನು ಮುಂದೆ ನಿಂತು ಎಲ್ಲ ಮಾಡೋಕ್ಕಾಗ್ಲಿಲ್ವಾ? ಅದನ್ನ ಬಿಟ್ಟು ಆ ಹುಡುಗಿ ಕೈಲಿ ಮಾಡಿಸಿದ್ಯಲ್ಲ. ಸರಿ, ನಂಗೆ ಊಟ ಬೇಡ, ನಂಗೆ ಒಂಚೂರು ಅರ್ಜೆಂಟ್ ಹೊರಗಡೆ ಕೆಲಸ ಇತ್ತು, ಹೋಗ್ತಿದ್ದೀನಿ. ಹೌದು ಗಿರ್ಜಾ, ನೀನೊಂದ್ಸತಿ ಗಂಗಾ ಹೇಗೆ ಅಡುಗೆ ಮಾಡಿದಾಳೆ ಅಂತೆಲ್ಲ ನೋಡಿ ಆಮೇಲೆ ಬಡ್ಸೋದಲ್ವಾ? ನೀನು ಡೈರೆಕ್ಟಾಗಿ ಬಂದು ಕುತ್ಕೊಂಡೆ ನೋಡು, ರಾಘು ಎಷ್ಟು ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲ ಗಂಗಾ ಅವ್ರೆ, ನಿಮ್ಗೆ ಅಡುಗೆ ಮಾಡಕ್ ಬರಲ್ಲ ಅಂತ ಗೊತ್ತಿದ್ರೆ ಅಮ್ಮನ ಹತ್ರನೋ ಇಲ್ಲ ದೊಡ್ಡಮ್ಮನ ಹತ್ರನೋ ಅಜ್ಜಿ ಎಲ್ಲ ಇದ್ರು, ಅವ್ರದ್ದು ಯಾರಾದ್ರೂ ಸಹಾಯ ತಗೊಳ್ಳೋದಲ್ವಾ? ಅದನ್ನ ಬಿಟ್ಟು ಈ ರೀತಿ ಅಡುಗೆ ಮಾಡಿದಿರಲ್ರಿ, ಯಾರಾದ್ರೂ ಇಷ್ಟು ಉಪ್ಪು ಹಾಕ್ತಾರ? ಯಾರಾದ್ರೂ ಇಷ್ಟಕ್ಕೊಂದು ಖಾರ ಮಾಡ್ತಾರ? ಗೊತ್ತಾಗಲ್ವೇನ್ರಿ ನಿಮ್ಗೆ? ನಮ್ಮ ಅಪ್ಪಾಜಿ ಯಾವತ್ತೂ ಹಿಂಗೆ ಹೋಗಿರ್ಲಿಲ್ಲ, ನಮ್ಮ ಅಪ್ಪಾಜಿ ಬೇಜಾರು ಮಾಡ್ಕೊಂಡು ಎದ್ದೋಗೋ ಥರ ಮಾಡಿದ್ರಲ್ರಿ. ರಾಜು ಇಲ್ಲ ರಾಜು, ನಾನು ಅವಾಗ ನೋಡಿದೆ, ನಾನು ಎಲ್ಲದೂ ಅದ್ವಾಗಿ ಮಾಡಿದ್ದೆ, ಅದೇನಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ರಾಜು.
ಅಲ್ಲ ಗಂಗಾ, ನೀವು ಬಡಿಸ್ಬೇಕಾದ್ರೆ ಒಂದ್ಸತಿ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಬಡ್ಸೋಕ್ಕಾಗ್ಲಿಲ್ವಾ? ನಮ್ಮ ಅಪ್ಪಾಜಿ ಎದ್ದೋಗೋ ಥರ ಮಾಡಿದ್ರಲ್ರಿ. ಥೂ. ರಾಜು ರಾಜು ನಿಂತ್ಕೊಳ್ರಿ ರಾಜು. ನೀನ್ ಬಂದು ಅಡ್ಗೆ ಮಾಡ್ತೀನಿ ಅಂದಾಗ ನಾನು ಬೇಡ ಅಂತ ಹೇಳ್ಬೇಕಿತ್ತು. ನೋಡು, ನಿನ್ನಿಂದ ನಿಮ್ಮ ಮಾವ ಮತ್ತೆ ರಾಜನು ಹೊಟ್ಟೆ ಹಸ್ಕೊಂಡು ಎದ್ದೋದ. ಊಟ ಟೈಮಿಗೆ ಸರಿಯಾಗಿ ಕುತ್ಕೊಂಡು ಹೀಗಾಗಿ ಅಡ್ಗೆ ಈ ತರ ಹಾಳಾಗೋದ್ರೆ ಯಾರು ಊಟ ಮಾಡ್ತಾರೆ ಹೇಳು? ಇಷ್ಟು ಉಪ್ಪು ಇಷ್ಟು ಖಾರ ಹಾಕ್ತಾರೆ ನಮ್ಮ. ಒಂದು ಹಾಕಕ್ಕೂ ಒಂದು ಹದವಾಗಿ ಆಗ್ಬೇಕು ತಾನೆ. ಯಾರಾದ್ರೂ ಇಡೀ ಡಬ್ಬಾನೇ ಸುರಿತಾರ? ಅಜ್ಜಿ, ನಾನು ಅಡುಗೆ ಮಾಡ್ಬೇಕಾದ್ರೆ ಎಲ್ಲದೂ ಹದವಾಗಿ ಸರಿಯಾಗಿ ಮಾಡಿದ್ದೆ ಅಜ್ಜಿ. ಯಾವಾಗ ಈ ತರ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ನಾನು ರಾಜು ಅವ್ರ ಹತ್ರ ಸ್ವೀಟ್ ಏನಾದ್ರು ಮಾಡ್ಬೇಕಾ ರಾಜು ಅಂತ ಹೇಳಿ ಹೇಳಕ್ ಹೋದಾಗ್ಲೂ ಕೂಡ ಅಡುಗೆ ಚೆನ್ನಾಗೇ ಇತ್ತು. ಈ ತರ ಉಪ್ಪು ಖಾರ ಯಾವಾಗ ಜಾಸ್ತಿ ಆಯ್ತು ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ಹೋಗ್ಲಿ ಬಿಡಮ್ಮ, ಅಷ್ಟಕ್ಕೆಲ್ಲ ಯಾಕೆ ಅಳ್ತೀಯ? ಹೋಗ್ಲಿ ಬಿಡು, ಏನೋ ಒಂದ್ಸತಿ ತಪ್ಪಾಯ್ತು. ನಿಮ್ಮ ಮತ್ತೆ ಹತ್ರ ಹೇಗೆ ಅಡುಗೆ ಮಾಡೋದು ಅಂತ ಕಲ್ಕೊ. ಸರಿ ಆಯ್ತು ದೊಡ್ಡಮ್ಮ. ಇಲ್ಲ ಕಣೆ ರಾಣಿ, ಅವಳು ಅಡುಗೆ ಮಾಡಿದಾಗ ಎಲ್ಲ ಹದವಾಗಿ ಮಾಡಿದ್ಲು. ನಾನು ಇವಳು ಅಡುಗೆ ಮಾಡಿ ರಾಜು ರೂಮಿ ಹತ್ರ ಹೋದ್ಲಲ್ಲ, ರಾಜುಗೆ ಏನೋ ಕೂತ್ಕೊಂಡು ಅವಾಗ ಹೋಗಿ ಎಲ್ಲದೂ ನೆಕ್ ನೋಡಿದೆ ಕಣೆ. ಅಡುಗೆ ಎಲ್ಲ ಚೆನ್ನಾಗಿತ್ತು. ಈ ಉಪ್ಪು ಖಾರ ಯಾವಾಗ ಜಾಸ್ತಿ ಆಯ್ತು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಇಲ್ಲಿ ಏನೋ ಒಂದು ಎಡವಟ್ಟಾಗಿದೆ ಕಣೆ. ಅವಳು ಮಾಡಿದಾಗ ಅಡುಗೆ ಎಲ್ಲ ಚೆನ್ನಾಗಿತ್ತು. ಅವಳು ಮುಂದೆ ಇದೆಲ್ಲ ಹೇಳ್ಬಾರ್ದು ಅಂತ ಸುಮ್ಮನಿದ್ದೆ ಅಷ್ಟೇ. ಅವಳು ಅಡುಗೆನ ಒಂದು ಹದವಾಗಿ ಚೆನ್ನಾಗಿ ಮಾಡಿದ್ಲು. ನಾನು ಹೋಗಿ ನೋಡ್ಕೊಂಡ್ಬಂದು ಆಮೇಲೆ ಬಂದು ಊಟ ಕೂತಿದ್ದು. ಇಲ್ಲಾಂದ್ರೆ ನಾನು ಅದು ಹೇಗೆ ಫಸ್ಟಿಗೆ ಬಡಿಸು ಅಂತ ಹೇಳಿ ಕೂರ್ತೀನಿ ಹೇಳು. ನಾನು ನೋಡ್ಕೊಂಡ್ಬಂದಿದ್ದೆ, ಎಲ್ಲ ಚೆನ್ನಾಗಿ ಮಾಡಿದ್ಲು. ಅದು ಹೆಂಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಆಯ್ತಪ್ಪ ದೇವ್ರೆ.